ಇನ್ನು ನಾನು ತಡ ಮಾಡಿದ್ರೆ ತಪ್ಪಾಗುತ್ತೆ. ಜಯಂತ, ಹೇಗಾದರೂ ಅಜ್ಜಿಗೆ ಪೂರ್ತಿ ಪ್ರಜ್ಞೆ ಬರೋಕೆ ಮುಂಚೆ ನೀನಲ್ಲಿರಬೇಕು. ನಾನು ಇವ್ರನ್ನ ಹೇಗಾದರೂ ಕನ್ವಿನ್ಸ್ ಮಾಡಬಹುದು. ಆದರೆ ಅಜ್ಜಿ ಎಲ್ರಿಗೂ ವಿಷಯ ಹೇಳಿಬಿಟ್ರೆ ಇಲ್ಲಿವರೆಗೆ ಕಾಪಾಡ್ಕೊಂಡು ಬಂದಿರೋ ನಿನ್ನ ಗೌರವ ನುಚ್ಚುನೂರಾಗ್ಬಿಡುತ್ತೆ. ಆಮೇಲೆ ಚಿನ್ನು ಮರಿ ನಿನ್ನ ಬಿಟ್ಟು ಹೋಗ್ತಾರೆ. ಅವರೇ ಇಲ್ಲ ಅಂದಮೇಲೆ ನಿನ್ನ ಅಸ್ತಿತ್ವಕ್ಕೆ ಏನು ಬೆಲೆ? ಒಂಟಿ ಜೀವನದಿಂದ ದೂರ ಬಂದವನಿಗೆ ಮತ್ತೆ ಒಂಟಿಯಾಗಿ ಬದುಕೋಕೆ ಆಗೋದಿಲ್ಲ. ಚಿನ್ನು ಮರಿನ ಉಳಿಸ್ಕೋಬೇಕು ಅನ್ನೋದಾದರೆ ಸತ್ಯ ಹೊರಗೆ ಬರೋದನ್ನ ನೀನು ತಡಿಲೇಬೇಕು ಜಯಂತ. ನಿಂತ್ಕೊಳ್ರಿ. ಎಲ್ಲಿ ಹೋಗ್ತಾ ಇದ್ದೀರಾ? ಅದು ಅಜ್ಜಿನ ನೋಡ್ಕೊಂಡು. ಓ, ಅಜ್ಜಿ ಜಯಂತ್ ಅಂತ ಕರೆದ ತಕ್ಷಣ ಪೂರ್ತಿಯಾಗಿ ಹುಷಾರಾಗ್ಬಿಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀರಾ? ನೀವೆಲ್ಲಿಗೂ ಹೋಗ್ತಾ ಇಲ್ಲ. ಚಿನ್ನು ಮರಿ, ನಾನೀಗ ಅಲ್ಲಿಗೆ ಹೋಗದೆ ಹೋದ್ರೆ ತಪ್ಪಾಗತ್ತೆ. ಇಲ್ಲ, ಏನೂ ತಪ್ಪಾಗಲ್ಲ. ನಿಜ ಹೇಳಬೇಕು ಅಂದ್ರೆ ನೀವು ಅಲ್ಲಿಗೆ ಹೋದ್ರೆ ಅವಾಗ ತಪ್ಪಾಗತ್ತೆ. ನೋಡಿ, ಪಾಪ ಮನೆಯವರು ಎಲ್ಲರೂ ಹೇಗೋ ಅವ್ರನ್ನ ಸ್ವಲ್ಪ ನೋಡಿಕೊಂಡು ಇವಾಗ ತಾನೇ ಹುಷಾರಾಗ್ತಾ ಇದ್ದಾರೆ. ದಯವಿಟ್ಟು ನೀವು ಹೋಗಿ ಅದನ್ನ ಹಾಳು ಮಾಡ್ಬೇಡಿ. ಚಿನ್ನು ಮರಿ, ಅಜ್ಜಿಗೆ ಪ್ರಜ್ಞೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಿದ್ರು ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲ. ಗೊತ್ತಾಗ್ಲಿ ಬಿಡಿ. ಎಷ್ಟು ದಿವಸ ಅಂತ ಸತ್ಯನ ಮುಚ್ಚಿಡಕ್ ಸಾಧ್ಯ? ಗೊತ್ತಾಗ್ಲಿ, ಇನ್ನು ಒಳ್ಳೇದೇ ಅಲ್ವಾ? ಅಲ್ಲ ಚಿನ್ನು ಮರಿ, ಹಾಗಾದ್ರೆ ನನ್ನೊಬ್ಬ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಸಿ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಹಾಗಾದ್ರೆ ನನ್ನ ಮೇಲೆ ಪ್ರೀತಿ ಏನಿಲ್ಲ ನಿಮಗೆ? ಅದೇ ಪ್ರೀತಿ ಬಗ್ಗೆ ಇಷ್ಟು ದಿವಸ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ಇವಾಗ ಸತ್ಯ ಗೊತ್ತಾದ್ಮೇಲೂ ನೋವು ಕೊಡಕ್ಕೆ ಇಷ್ಟ ಇಲ್ಲ. ನೋಡಿ, ಅಜ್ಜಿಗೆ ಪ್ರಜ್ಞೆ ಬಂದ್ಮೇಲೆ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ಮೇಲೆ, ನಾನು ಅನುಭವಿಸ್ತಾ ಇರೋದು ನಿಮ್ಮಿಂದಾನೆ ಅಂತ ಹೇಳಾದ್ಮೇಲೆ ನೀವು ಅಲ್ಲಿಗೆ ಹೋಗ್ಬೋದು. ಅವಾಗ ಅದು ಸರಿಯಾದ ಸಮಯ ಆಗುತ್ತೆ. ನೋಡಿ ಚಿನ್ನು ಮರಿ, ಇವಾಗ ನಾನು ಅಲ್ಲಿಗೆ ಹೋಗ್ಲೇಬೇಕು. ನನ್ನ ತಡಿಬೇಡಿ. ಒಂದ್ ನಿಮಿಷ. ಅಲ್ಲ, ಆಗ್ಲೇ ನನಗೆ ಮಾತೆಲ್ಲ ಕೊಟ್ಟಿದ್ದು ಮರ್ತು ಬಿಟ್ರಾ? ನನ್ನ ಪರ್ಮಿಷನ್ ಇಲ್ಲದೆ ನೀವೆಲ್ಲೂ ಹೋಗ್ಬಾರ್ದು ಚಿನ್ನು ಮರಿ. ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಎಲ್ಲ ಹೋಗಲ್ಲ ಚಿನ್ನು ಮರಿ ಅಂತೆಲ್ಲ ಹೇಳಿದ್ರಿ. ಪ್ರಾಮಿಸ್ ಎಲ್ಲ ಡಮಾರಾ?